ಆರ್ಟಿಕಲ್ 25ರಿಂದ 28 ಭಾರತೀಯ ಸಂವಿಧಾನದ ರೈಟ್ ಟು ರಿಲಿಜಿಯನ್ ಬಗ್ಗೆ ಮಾತಾಡುತ್ತೆ. ರೈಟ್ ಟು ರಿಲಿಜಿಯನ್ ಅಂದ್ರೆ ಧಾರ್ಮಿಕ ಸ್ವತಂತ್ರತೆ. ಆರ್ಟಿಕಲ್ 25ರ ಪ್ರಕಾರ ಒಬ್ಬ ವ್ಯಕ್ತಿ ತನ್ನಿಷ್ಟದ ಯಾವುದೇ ಧರ್ಮವನ್ನು ಪಾಲಿಸಬಹುದು ಅಥವಾ ಒಬ್ಬ ನಾಸ್ತಿಕನಾಗಿ ಕೂಡ ಇರಬಹುದು. ಅಷ್ಟೇ ಅಲ್ಲದೆ ರಾಷ್ಟ್ರ ಅಂದರೆ ಸರ್ಕಾರ ಯಾವುದೇ ಧರ್ಮಕ್ಕೆ ವಿಶೇಷ ಮಾನ್ಯತೆ ಕೊಡಬಾರದು. ಎಲ್ಲಾ ಧರ್ಮವನ್ನು ಒಂದೇ ತರಹ ನೋಡಬೇಕು ಅಂತ ಫಂಡಮೆಂಟಲ್ ರೈಟ್ಸ್ ನಲ್ಲಿರೋ ಫ್ರೀಡಮ್ ಆಫ್ ರಿಲಿಜಿಯನ್ ಹೇಳುತ್ತೆ. ಇದನ್ನೇ ಸೆಕ್ಯುಲರಿಸಂ ಅನ್ನೋದು. ಸೆಕ್ಯುಲರಿಸಂ ಅಂದ್ರೆ ಧರ್ಮ ನಿರಪೇಕ್ಷತೆ ಅಂತ. ಹೆಸರೇ ಸೂಚಿಸುವಂತೆ ರಾಷ್ಟ್ರ ಅಥವಾ ಸರ್ಕಾರ ಮತ್ತೆ ಧರ್ಮ ಬೇರೆ ಬೇರೆಯಾಗಿರಬೇಕು. ಈ ತರಹದ ಸೆಕ್ಯುಲರಿಸಂನ ನಾವು ವೆಸ್ಟ್ನ ಜರ್ಮನಿ, ಫ್ರಾನ್ಸ್ಗಳಂತಹ ದೇಶದಲ್ಲಿ ನೋಡಬಹುದು. ಈ ವೆಸ್ಟರ್ನ್ ದೇಶಗಳು ಧಾರ್ಮಿಕ ವಿಷಯದಲ್ಲಿ ಮೂಗು ತೂರಿಸೋಲ್ಲ. ಧಾರ್ಮಿಕವಾದ ವಿಷಯಗಳನ್ನ ಆಯಾ ಧರ್ಮದವರೇ ನೋಡ್ಕೋಬೇಕು. ಇಂಗ್ಲಿಷ್ನಲ್ಲಿ ಇದನ್ನ ಸೆಪರೇಷನ್ ಆಫ್ ಚರ್ಚ್ ಅಂಡ್ ಸ್ಟೇಟ್ ಅಂತಾರೆ. ಆದರೆ ಭಾರತದಲ್ಲಿ ಸೆಕ್ಯುಲರಿಸಂನ ಪರಿಪೇಕ್ಷೆ ಬೇರೆಯದೇ ಆಗಿದೆ. ಭಾರತದ ಸೆಕ್ಯುಲರಿಸಂ ದೇಶ ಹಾಗೂ ಧರ್ಮವನ್ನು ಬೇರೆಯದೇ ನೋಡದೆ ಎಲ್ಲಾ ಧರ್ಮವನ್ನು ಸಮಾನಾಂತರವಾಗಿ ಕಾಣುತ್ತೆ. ಯಾವುದೇ ಒಂದು ಧರ್ಮಕ್ಕೆ ವಿಶೇಷ ಮಾನ್ಯತೆ ಕೊಡೋಲ್ಲ. ಇದೇ ವೆಸ್ಟರ್ನ್ ಸೆಕ್ಯುಲರಿಸಂಗೂ ಭಾರತೀಯ ಸೆಕ್ಯುಲರಿಸಂಗೂ ಇರುವ ವ್ಯತ್ಯಾಸ. ಆದರೆ ಈ ಸಮಾನತೆ ನಿಜವಾಗ್ಲೂ ಇದೆಯಾ? ಎಲ್ಲಾ ಧರ್ಮನೂ ನಮ್ಮ ಸಂವಿಧಾನ ಒಂದೇ ತರಹ ನೋಡುತ್ತಾ? ಇದ್ರ ಬಗ್ಗೆನೆ ನಿಮ್ ಜೊತೆ ಮಾತಾಡಕ್ ಬಂದಿದ್ದೀನಿ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆ ತರಬೇಕು ಅನ್ನೋ ವಾದ ವಿವಾದಗಳನ್ನಂತೂ ನೀವ್ ಕೇಳೇ ಇರ್ತೀರ. ಹಂಗಂದ್ರೆ ಭಾರತೀಯರೆಲ್ಲರಿಗೂ ಒಂದು ಸಮಾನವಾದ ಸಂಹಿತೆ ಇಲ್ವಾ? ವಾಸ್ತವವಾಗಿ ದಂಡ ಸಂಹಿತೆ ಅಥವಾ ಪೀನಲ್ ಕೋಡ್ ಅಂದ್ರೆ ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಸಿಗಬೇಕಾದ ಶಿಕ್ಷೆ ಯಾವುದು ಅಂತ ಹೇಳೋ ಕಾನೂನು ಎಲ್ಲರಿಗೂ ಒಂದೇ. ಆದರೆ ಸಿವಿಲ್ ಕೋಡ್ ಭಾರತೀಯರಿಗೆ ಬೇರೆ ಬೇರೆ. ನಿಮಗೆ ಒಂದು ಉದಾಹರಣೆಯಿಂದ ತಿಳಿಸ್ಬೇಕು ಅಂತಂದ್ರೆ, ಒಬ್ಬ ವಿವಾಹಿತ ವ್ಯಕ್ತಿ ಇನ್ನೊಬ್ಬರ ಜೊತೆ ಅಕ್ರಮವಾಗಿ ಸಂಬಂಧ ಇಟ್ಕೊಂಡ್ರೆ ಅದು ಕಾನೂನು ಬಾಹಿರ. ಇದನ್ನ ವ್ಯಭಿಚಾರ ಅಥವಾ ಅಡಲ್ಟ್ರಿ ಅಂತಾರೆ. ಅಷ್ಟೇ ಯಾಕೆ, ಒಬ್ಬ ಮದುವೆಯಾಗಿರೋ ವ್ಯಕ್ತಿ ಇನ್ನೊಬ್ಳನ್ನ ಮದುವೆಯಾದ್ರೆ ಅದು ಕಾನೂನು ಬಾಹಿರ. ಆದ್ರೆ ಇದು ಹಿಂದೂ, ಸಿಖ್, ಜೈನ್ ಅಥವಾ ಬೌದ್ಧ ಧರ್ಮವನ್ನು ಪಾಲಿಸೋ ವ್ಯಕ್ತಿಗೆ ಮಾತ್ರ. ಅದೇ ಒಬ್ಬ ಮುಸ್ಲಿಂ ವ್ಯಕ್ತಿ 4 ಮದುವೆಯಾದ್ರೂ ಅದು ತಪ್ಪಲ್ಲ. ಯಾಕಂದ್ರೆ ಅವನು ಸಿವಿಲ್ ಮ್ಯಾಟರ್ಗಳಲ್ಲಿ ಶರಿಯಾ ಕಾನೂನು ಪಾಲನೆ ಮಾಡ್ತಾನೆ. ಭಾರತದ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 14ರ ಪ್ರಕಾರ ಭಾರತದ ಎಲ್ಲಾ ಪ್ರಜೆಗಳು ಕಾನೂನಿನ ಮುಂದೆ ಸಮಾನರೇ. ಆದ್ರೆ ಭಾರತದಲ್ಲಿರೋ ಈ ತರಹದ ಕಮ್ಯೂನಲ್ ಕೋಡ್ಗಳು ರೈಟ್ ಟು ಈಕ್ವಾಲಿಟಿನ ಕಾಂಟ್ರಡಿಕ್ಟ್ ಮಾಡಲ್ವಾ? क्योंकि ये जो रथ है लोक रथ है, जनता का रथ है. ಅಯೋಧ್ಯ ರಾಮ ಮಂದಿರದ ವಿವಾದ ಆಗ್ತಿದ್ದ ಸಮಯದಲ್ಲಿ ಈ ಕಾನೂನು ತುಂಬಾ ಮುನ್ನೆಲೆಗೆ ಬಂತು. ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನ ಪ್ರಕಾರ ಆಗಸ್ಟ್ 15, 1947ರ ತನಕ ಇದ್ದ ಧಾರ್ಮಿಕ ಕಟ್ಟಡಗಳು ಹೇಗಿತ್ತೋ ಹಾಗೇ ಮುಂದುವರಿಬೇಕು ಅಂತ 1991ರಲ್ಲಿ ಕಾನೂನು ಮಾಡಿದ್ರು. ಇದರ ಉದ್ದೇಶ ಏನಾಗಿತ್ತು ಅಂದ್ರೆ, ದೇವಸ್ಥಾನಗಳನ್ನ ಒಡೆದು ಅದರ ಮೇಲೆ ಕಟ್ಟಿರೋ ಮಸೀದಿಗಳನ್ನ ಹಿಂದೂಗಳು ಮರಳಿ ಕೇಳಬಾರ್ದಂತ. ಆದರೆ 1992ರಲ್ಲಿ ರಾಮ ಜನ್ಮಭೂಮಿ ಆಂದೋಲನ ಶುರುವಾಯಿತು. ಮುಂದಾಗಿದ್ದೆಲ್ಲ ಒಂದು ಇತಿಹಾಸ. ನನಗೆ ತೊಂದರೆ ಇರೋದು ಈ ಕಾನೂನಿನಿಂದಲ್ಲ, ಆದರೆ ಇದರಲ್ಲಿರೋ ಒಂದು ಸಣ್ಣ ವಿಸ್ತರಣೆಯಿಂದ. ಇದರ ಪ್ರಕಾರ ಒಬ್ಬ ಹಿಂದೂ ತನ್ನ ದೇವಸ್ಥಾನವನ್ನ ಮರಳಿ ಪಡಿಬೇಕು ಅಂತ ಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕೋ ಹಾಗಿಲ್ಲ. ಅವನಿಗೆ ನ್ಯಾಯ ಸಿಗುತ್ತೋ ಇಲ್ವೋ, ಆದರೆ ತನ್ನ ಕೋರಿಕೆನ ನ್ಯಾಯಾಂಗದ ಮುಂದೆ ಇಡೋದು ಅವನ ನಾಗರಿಕ ಹಕ್ಕಲ್ವಾ? ಈ ಕಾನೂನು ಆರ್ಟಿಕಲ್ 32 ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿನ ಕಾಂಟ್ರಡಿಕ್ಟ್ ಮಾಡಲ್ವಾ? ನಮ್ಮ ದೇಶದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಂತ ಒಂದಿದೆ. ಹಿಂದೂ ಧರ್ಮದ ಸಾವಿರಾರು ದೇವಸ್ಥಾನಗಳನ್ನ ಈ ಇಲಾಖೆ ನಿಯಂತ್ರಣ ಮಾಡುತ್ತೆ. ಇದು ಈ ದೇವಸ್ಥಾನಗಳಿಂದ ಬರೋ ಕೋಟ್ಯಾಂತರ ರೂಪಾಯಿ ಹಣವನ್ನ ತನ್ನ ಸುಪ್ಪತ್ತಿಗೆ ತಗೊಂಡು ಅದನ್ನ ಬಳಸ್ಕೊಳ್ಳುತ್ತೆ.
90% ಹಣ ಬೇರೆ ಕಡೆಗೆ ಹೋಗುತ್ತೆ. ಅಷ್ಟಕ್ಕೂ ಹಿಂದೂ ಧರ್ಮದಿಂದ ಬರೋ ಹಣ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಹಿಂದೂ ಧರ್ಮನ ನಾಶ ಮಾಡೋಕೆ. ಆಶ್ಚರ್ಯ ಆಯ್ತಾ? ಹೌದು ಸ್ನೇಹಿತರೆ, ನಾನೀಗ ಹೇಳೋದು ಸತ್ಯನೇ. ಇತ್ತೀಚೆಗೆ ತಮಿಳುನಾಡಿನ ಮುಖ್ಯಮಂತ್ರಿಯ ಮಗ ಉದಯನಿಧಿ ಸ್ಟಾಲಿನ್ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮದ ಶೀರ್ಷಿಕೆ ಸನಾತನ ಧರ್ಮದ ನಿರ್ಮೂಲನೆ. ಈ ಕಾರ್ಯಕ್ರಮದಲ್ಲಿ ಇವನು ಹಿಂದೂ ಧರ್ಮಕ್ಕೆ ಮಲೇರಿಯಾ ಮತ್ತು ಏಡ್ಸ್ ಅಂತ ಕರೀತಾನೆ. ಸನಾತನ ಧರ್ಮದ ನಿರ್ಮೂಲನೆಯೇ ನಮ್ಮ ಗುರಿ ಅಂತಾನೆ. ಇದನ್ನ ಬೆಂಬಲಿಸಿ ವೇದಿಕೆಯ ಮೇಲೆ ನಗ್ತಿದ್ದೋರು ತಮಿಳುನಾಡಿನ ಮುಜರಾಯಿ ಇಲಾಖೆಯ ಮಂತ್ರಿ. ದೇವಸ್ಥಾನದ ಹುಂಡಿಯಿಂದ ಬರೋ ಹಣವನ್ನ ಮೈನಾರಿಟಿ ಫಂಡ್ಸ್ ಹೆಸರಿನಲ್ಲಿ ಅನ್ಯ ಧರ್ಮೀಯರಿಗೆ ಕೊಡಲಾಗುತ್ತೆ. ಈ ಜನ ಈ ಹಣವನ್ನೇ ಬಳಸಿ ಬಡ ಜನರಿಗೆ 5 kg ಅಕ್ಕಿ, ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸೀಟ್ ಕೊಡುವಂತೆ ಮೋಹಿಸಿ ಹಿಂದೂಗಳ ಮತಾಂತರ ಮಾಡ್ತಾರೆ. ಇದೆಲ್ಲಿಯ ನ್ಯಾಯ? ಇತ್ತೀಚೆಗೆ ಬಂದ ಈ ಸುದ್ದಿ ಸಹಸ್ರಾರು ಹಿಂದೂಗಳನ್ನ ದಿಗ್ಭ್ರಾಂತಗೊಳಿಸಿದೆ. ಹೌದು, ಕೆಲವೇ ದಿನಗಳ ಹಿಂದೆ ಆಂಧ್ರದ ನೂತನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರೋ ವಿಷಯ, ಭಕ್ತಿಯಿಂದ ವೆಂಕಟೇಶನ ದರ್ಶನ ಮಾಡಿ ಶ್ರದ್ಧೆಯಿಂದ ಅವನ ಪ್ರಸಾದ ಲಡ್ಡುವನ್ನು ಸ್ವೀಕರಿಸುವ ಭಕ್ತರನ್ನ ಕಳವಳಕ್ಕೀಡು ಮಾಡಿದೆ. ತಿಮ್ಮಪ್ಪನ ಲಡ್ಡುವಿಗೆ ಬಳಸುವ ತುಪ್ಪದಲ್ಲಿ ಗೋವಿನ ಚರ್ಬಿ, ಮೀನಿನ ಎಣ್ಣೆ, ಹಂದಿಯ ಕೊಬ್ಬನ್ನ ಬಳಸಲಾಗಿದೆ ಅಂತ ವರದಿ ಬಂದಿದೆ. ಮತ್ತೆಷ್ಟು ಸಹಿಸಬೇಕು ಹಿಂದೂಗಳು? ಉತ್ತರ ಭಾರತದಲ್ಲಿ ಶ್ರಾವಣ ಮಾಸದಲ್ಲಿ ಜನ ಶಿವನ ಆರಾಧನೆ ಮಾಡಿ ಕಾಲ್ನಡಿಗೆಯಲ್ಲಿ ಕಾವಡ ಅನ್ನೋ ಯಾತ್ರೆ ಮಾಡ್ತಾರೆ. ಈ ವ್ರತದ ಸಂದರ್ಭದಲ್ಲಿ ಅವರು ಸಾತ್ವಿಕ ಆಹಾರ ಮಾತ್ರ ಸೇವಿಸಬೇಕು. ಹೀಗಾಗಿ ಹಾದಿಯಲ್ಲಿರೋ ಹೋಟೆಲ್ಗಳಲ್ಲಿ ಮಾಲೀಕನ ಹೆಸರು ಹಾಕುವಂತೆ ಉತ್ತರ ಪ್ರದೇಶದ ಸರ್ಕಾರ ಕಾನೂನು ಜಾರಿಗೆ ತಂದಾಗ ನಮ್ಮ ದೇಶದ ಬುದ್ಧಿಜೀವಿಗಳು ಇದು ಜಾತ್ಯತೀತತೆಯ ವಿರುದ್ಧ ಎಂದು ಹೌಹಾರಿದರು. ಆದರೆ ಇದೇ ಬುದ್ಧಿಜೀವಿಗಳು ಮುಸ್ಲಿಮರು ಬರೀ ಹಲಾಲ್ ವಸ್ತುಗಳನ್ನು ಸೇವಿಸುವುದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಾರೆ. ಆದರೆ ಇದೇ ತರಹ ಹಿಂದೂಗಳು ಸಾತ್ವಿಕ ಆಹಾರ ಮಾತ್ರ ಸೇವಿಸಲಿಚ್ಛಿಸಿದರೆ ಅದು ಧಾರ್ಮಿಕ ಸಾಮರಸ್ಯಕ್ಕೆ ಧಕ್ಕೆ ಆಗಿಬಿಡುತ್ತೆ. ಇದೆಲ್ಲಿಯ ನ್ಯಾಯ? ಇದೆಲ್ಲಿಯ ಸಮಾನತೆ? ಸ್ನೇಹಿತರೆ, ಈ ವಿಡಿಯೋ ಮಾಡೋ ಉದ್ದೇಶ ಯಾವುದೇ ಧರ್ಮದವರನ್ನ ದೋಷಿಸೋದಲ್ಲ. ಬದಲಾಗಿ ಈ ವ್ಯವಸ್ಥೆ ಹಿಂದೂಗಳಿಗೆ ಮಾಡ್ತಿರೋ ಅನ್ಯಾಯದ ಬಗ್ಗೆ ತಿಳಿಸೋದಾಗಿದೆ. ಪ್ಯಾಲೆಸ್ಟೈನ್ನ ಜನರಿಗೋಸ್ಕರ ಭಾರತದಲ್ಲಿ ಮಿಡಿಯೋ ಬುದ್ಧಿಜೀವಿಗಳ ಹೃದಯ ಕಾಶ್ಮೀರಿ ಪಂಡಿತರಿಗೋಸ್ಕರ ಎಂದೂ ಮಿಡಿಲಿಲ್ಲ. ಆಲ್ ಐಸ್ ಆನ್ ರಾಫಾ ಅಂತ ಸ್ಟೇಟಸ್ ಹಾಕೋ ಜನ ಯಾವತ್ತೂ ಬಾಂಗ್ಲಾದೇಶಿ ಹಿಂದೂಗಳಿಗೋಸ್ಕರ ಸ್ಟೇಟಸ್ ಅಪ್ಡೇಟ್ ಮಾಡಲಿಲ್ಲ. ಹಿಂದೂ ಆಚರಣೆಯ ಬಗ್ಗೆ ಅಪಹಾಸ್ಯ ಮಾಡೋ ಜನ ಯಾವತ್ತೂ ಬೇರೆ ಧರ್ಮದಲ್ಲಿರೋ ನಿರರ್ಥಕವಾದ ಆಚರಣೆಗಳನ್ನ ಪ್ರಶ್ನಿಸೋಲ್ಲ. ಯಾಕೆ ಈ ಹಿಪೋಕ್ರಸಿ? ಹಿಂದೂಗಳು ಈ ಭಾರತದಲ್ಲಿ ಕೊನೆ ದರ್ಜೆಯ ಪ್ರಜೆಯಾಗಿಯೇ ಉಳಿದು ಬಿಡ್ತಾರಾ? ನಿಮ್ಮ ಅನಿಸಿಕೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿರಿ.